ಉನ್ನತೋನ್ನತನು ಸರ್ವಶಕ್ತನೂ ಆಗಿರುವಂತ ರಕ್ಷಕನಾದಂತ ತಂದೆಯಾದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಸಬ್ಬತ್ತಿನದ ಪ್ರಾತಃ ಕಾಲದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯ ಪಾಠದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ, ಹಿರಿಯ ಬೋಧಕರಿಗೆ, ದೇವರ ಮಕ್ಕಳಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸಬ್ಬತ್ತಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಆರಿಸಿಕೊಡ್ಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆಯ ದಿವಸವನ್ನು ಕೊಟ್ಟಪ್ಪ ತಂದೆ, ಬೆಳಗಿನಿಂದ ಈವರೆಗೆ ಅಪ್ಪ ತಂದೆ ನಮ್ಮನ್ನು ನಿನ್ನ ಹಸ್ತದಲ್ಲಿ ಇಟ್ಟು ನಮ್ಮನ್ನು ಕಾಯ್ದು ಕಾಪಾಡಿದೆ. ನಿನಗೆ ಸ್ತೋತ್ರ. ನಮ್ಮ ಹೋಗೋಣ ಬರೋಣದಲ್ಲಿ ಅಪ್ಪ ನಿನ್ನ ಕೃಪಾ ಹಸ್ತವು ನಮ್ಮ ಮೇಲೆ ಇತ್ತು. ಎಲ್ಲ ಆಪತ್ತುಗಳಿಂದ ಕಾಯ್ದು ಕಾಪಾಡಿ ಸುರಕ್ಷತೆಯಿಂದ ಅಪ್ಪ ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ದಿನದ ಅಪ್ಪ ತಂದೆ ಅಂತಾರಾಷ್ಟ್ರೀಯ ಈ ಸಬ್ಬತ್ ಶಾಲೆಯನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನಪ್ಪ ತಂದೆ. ಅಪ್ಪ, ಬಂದು ಸೇರಿದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಾನು ಪ್ರಾರ್ಥಿಸ್ತೇನಪ್ಪ ತಂದೆ. ಎಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆಂದು ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರ ಅಪ್ಪ ತಂದೆ. ನಾವಪ್ಪ ತಂದೆ ನಮ್ಗೆ ಅಪ್ಪ ತಂದೆ ಆ ಸಬ್ಬತ್ ಶಾಲೆ ಆ ಪಾಠವನ್ನು ಕಲಿಸುವಂತಹ ನಿನ್ನ ಸೇವಕರನ್ನು ನೀನು ಆಶೀರ್ವದಿಸಬೇಕು. ಅವರ ಮುಖಾಂತರ ನೀನು ನಮ್ಮ ಜೀವಿತದಲ್ಲಿ ಮಾತನಾಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನೀನ ಮಹಿಮೆ ಒಂದಪ್ಪ, ಮಹಿಮೆ ನಿನಗೆ ಒಬ್ಬನಿಗೆ ಸಲ್ಲಲಿ ಅಪ್ಪ. ಅಪ್ಪ ತಂದೆ ನಿನಗೆ ಸ್ತೋತ್ರ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ನಮ್ಮ ಹಿತಚಿಂತಕನು, ನಮ್ಮ ಬಂಡೆಯು ಕೋಟೆಯು, ನಮ್ಮ ಗುರಾಣಿಯು ನೀನು ತಂದೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ತಪ್ಪಿಯೋದ ಎಲ್ಲ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಷಮಾಪಣೆಯನ್ನು ಬೇಡುತ್ತಾ ನಮ್ಮನ್ನು ಕ್ಷಮಿಸುವಂತೆ ಬೇಡುತ್ತೇನೆ. ಅಪ್ಪ ತಂದೆ, ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸು. ಜಗತ್ತುತ್ಪತ್ತಿಗೆ ಮುಂಚೆ ಸಣ್ಣ ಹಿಂಡನಾಗಿ ನಮ್ಮನ್ನು ಆರಿಸಿದಿ. ನಿನಗೆ ಸ್ತೋತ್ರ ಅಪ್ಪ ತಂದೆ. ನೀನು ಮಹಿಮೆ ಹೊಂದಪ್ಪ. ಇವತ್ತಿನ ಸಬ್ಬತ್ ಶಾಲೆ ಪಾಠದಲ್ಲಿ ನೀನು ನಮ್ಮ ಜೀವಿತದಲ್ಲಿ ಮಾತನಾಡು. ಪ್ರಾರ್ಥನೆ ಮಾಡುವಂತ ಎಲ್ಲಾ ಮನವಿಗಳನ್ನಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ತಂದೆ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಆರಾಧನೆ, ಎಲ್ಲ ಘನಮಾನ ಮಹಿಮೆಯನ್ನು, ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಈ ದಿನದ ಆರಾಧನೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಸಭಾ ಸಂಗೀತಗಳಲ್ಲಿ 293ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ಬಲವನಾಗಿ. ಈ ಹಾಡನ್ನು ಹಾಡಿಕೊಳ್ಳೋಣ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ,
ಪಾತಾಳಕ್ಕಿಳಿದು ಮರೆಯಾದರೂ ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದವ ನೀನೇ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ. ಆದಷ್ಟ ಉನ್ನತವಾದದ್ದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವ ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಗಳನ್ನು ಎಲ್ಲ ನೀನ ಶೋಧಿಸು. ಕೇಳಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು. ಸನಾತನ ಮಾರ್ಗದಲ್ಲಿ ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಸಭೆಗೆ, ದೇವರ ಮಕ್ಕಳಿಗೆ ಕರ್ತನ ಮಧುರವಾದ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತಾ, ಈ ದಿನ ನಮ್ಮನ್ನ ಪಾಠದಲ್ಲಿ ನಡೆಸಿಕೊಡುವಂತವರು ನಮ್ಮ ಹಿರಿಯ ಬೋಧಕರಂತ ಎಸ್.ಟಿ. ಸಾಲಮನ್ ಸಾರ್ ಅವರು ಈ ದಿನ ದೇವರ ವಾಕ್ಯದಿಂದ ದೇವರ ಭಾಗಗಳನ್ನ ಪಾಠವನ್ನ ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. ಈ ಸಮಯದಲ್ಲಿ ದೇವರ ಆತ್ಮನು ಅವರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ನಾನು ಅವ್ರಿಗೆ ಒಪ್ಪಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗ್ಲಿ. ವಿಡಿಯೋ ಹಾಕೋಬೇಕಂತೀರಾ? ವಿಡಿಯೋ ಆನ್ ಮಾಡ್ತೇನೆ. ಯಾಕಂದ್ರೆ ನಾನೊಂದು ಕ್ರೈಸ್ಟ್ ಆಬ್ಜೆಕ್ಟ್ ಲೆಸನ್ಸ್ ಪುಸ್ತಕದಲ್ಲಿ ಕೆಲವು ಕೊಟೇಶನ್ಸ್ ಓದಬೇಕು, ಅದಕ್ಕೋಸ್ಕರ. ಸರಿ ಪರವಾಗಿಲ್ಲ. ಓಕೆ. ದೇವರ ನಾಮಕ್ಕೆ ಸ್ತೋತ್ರಗಳಾಗ್ಲಿ. ಈ ಸಂದರ್ಭದಲ್ಲಿ ಇಡೀ ವಾರದ ಪಾಠದ ಒಂದು ಸಮೀಕ್ಷೆಯನ್ನ ನೋಡೋಣ. ಇವತ್ತು ಈ ಪಾಠಗಳ ಮುಖಾಂತರವಾಗಿ ದೇವರು ನಮಗೆ ಏನನ್ನ ತಿಳಿಸ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತಿನ ಒಂದು ಪಾಠಗಳಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಉದ್ದೇಶಗಳನ್ನ ತನ್ನ ಮಕ್ಕಳಲ್ಲಿ ನೆರವೇರಿಸಲಿಕ್ಕೆ ಆತನು ಮುಂದೆ ಬರ್ತಾ ಇದ್ದಾನೆ. ಆದ್ರೆ ಇವತ್ತು ಎಷ್ಟೋ ಜನ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ಸರಿಯಾದಂತ ರೀತಿಯಲ್ಲಿ ತಿಳ್ಕೊಳ್ಳದೆ ಅವರು ತಪ್ಪು ಹಾದಿಗಳಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ಇದು ದೊಡ್ಡ ಸಮಸ್ಯೆಯಾಗಿ ಬಂದಿದೆ ಇವತ್ತು. ಸೊ ಈ ಸಮಸ್ಯೆಯನ್ನು ಹೆಂಗಪ್ಪ ನಾವು ಬಗೆಹರಿಸ್ಕೊಳ್ಳೋಣ ಎಂಬಂಥದ್ದು ಒಂದು ಆಲೋಚನೆ ಮಾಡೋಣ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇದರ ವಿಷಯದಲ್ಲಿ ಸ್ವಾಮಿ ಯಾವಾಗ್ಲೂ ಕೂಡ ನಮಗೆ ವಿಚಾರಗಳನ್ನ ಮುಂಚೆನೆ ತಿಳಿಸಿರ್ತಾನೆ. ನೀವು ಗಮನ ಇಟ್ಕೊಂಡಿರ್ಬೋದು, ಆತನ ಯಾವತ್ತಿದ್ರು ಕೂಡ ಮುಂದೆ ತಿಳಿಸದೆ ಅಥವಾ ಮುಂಚಿತವಾಗಿ ತಿಳಿಸದೆ
ಸ್ವಾಮಿ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಂದಕ್ಕೂ ಆತನ ಮುಂಚೆ ಎಲ್ಲವನ್ನೂ ತಿಳಿಸ್ತಾನೆ. ಈಗ ನಮಗ್ ಗೊತ್ತುಂಟು, ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಕ್ರೈಸ್ತರು ಬರ್ತಾರೆ, ಆಮೇಲೆ ನಿಮಗೆ ಮೋಸ ಮಾಡೋರು ಬರ್ತಾರೆ, ಆಮೇಲೆ ಪ್ರಳಯ ಬರ್ತದೆ, ಏನೋ ದುಷ್ಟ ಶಕ್ತಿಗಳು ಬರ್ತದೆ, ನಿಮ್ಮನ್ನ ಮೋಸ ಮಾಡ್ತವೆ. ಸೊ ಇದನ್ನೆಲ್ಲವನ್ನು ಕೂಡ ಸ್ವಾಮಿ ಆಗಿಂದಾಗೆ ವಿಚಾರಗಳನ್ನ ತಿಳಿಸ್ತಾನೆ ಬಂದಿದ್ದಾನಂತ ನೋಡ್ತೇವೆ. ಈಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 4-5ನೇ ವಚನದಲ್ಲಿ ಎಚ್ಚರವಾಗಿರ್ರಿ, ನಿಮ್ಮನ್ನ ಮೋಸ ಮಾಡುವಂತವ್ರು ಬರ್ತಾರೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ 11ನೇ ವಚನದಲ್ಲಿ ಅನೇಕರನ್ನ ಮೋಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ 24ನೇ ವಚನದಲ್ಲಿ ಆದುಕೊಂಡಿರತಕ್ಕಂಥವ್ರನ್ನೇ, ಪ್ರಧಾನವಾಗಿರ್ತಕ್ಕಂಥವ್ರನ್ನೇ ಮೋಸ ಮಾಡ್ತಾನೆ ಎಂಬುದಾಗಿ, ಮೋಸ ಹೋಗ್ತಾರೆ ಅಥವಾ ಮೋಸ ಮಾಡೋನು ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಸ್ವಾಮಿ ನೋಡಿ, ಇದನ್ನೆಲ್ಲವನ್ನು ಕೂಡ ಮುಂಚಿತವಾಗಿಯೇ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಎಷ್ಟೋ ಜನ ನಾವು ಮೋಸ ಹೋಗ್ಬಿಟ್ಟಿದೀವಿ. ಒಂದು ಉದಾಹರಣೆಯನ್ನು ಕೊಡ್ಬೇಕಾದ್ರೆ, ಕೊರೋನಾದ ಸಂದರ್ಭದಲ್ಲಿ ನಮ್ಮ ಮೋದಿಜಿ ಅವರು ಹೇಳ್ತಾ ಇದ್ರು, ನಿಮ್ಗೆ ನೆನ್ಪುಂಟು, ಕೊರೋನಾ ಹೋಗ್ಲಿಕ್ಕೆ ಗಂಟೆ ಬಾರಿಸ್ರಿ ಅಂತಿದ್ರು. ಆಮೇಲೆ ಬೆಳಕನ್ನ ಏನೋ ಲೈಟ್ ಅನ್ನ ಹಚ್ಚಬೇಕು ಅಥವಾ ಬೆಳಕನ್ನ ಚೆಲ್ಬೇಕು ಅಂತ ಹೇಳ್ತಿದ್ರು, ಹೌದಲ್ಲ. ನಾನಾ ವಿಚಾರಗಳನ್ನ ಹೇಳಿ ಇಡೀ ಜನರನ್ನ ಮೋಸ ಮಾಡಿದ್ರು. ಆ ಕೊರೋನಾ ಗಂಟೆ ಬಾರಿಸಿದ್ದಕ್ಕೆ ಹೋಯ್ತಾ, ಅಥವಾ ಬೆಳಕನ್ನ ಇದನ್ ಮಾಡಿದ್ದಕ್ಕೆ ಹೋಯ್ತಾ? ಇಲ್ಲ. ಸೊ ಯಾವ್ದಕ್ಕೂ ಜಗ್ಲಿಲ್ಲ. ಅಂತ ಔಷಧಿಗಳಿಗೇನೆ ಅದು ಜಗ್ಲಿಲ್ಲ, ಅಂತದ್ದು ಈ ಗಂಟೆ ಬಾರಿಸಿದ್ರೆ ಹೋಗ್ತದೆ ಅಂತ ಹೇಳಿದ್ರು. ಸೊ ಇವತ್ತು ನಾವು ಯೋಚನೆ ಮಾಡ್ಬೇಕು, ಏನಂದ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ, ಮೋಸ ಹೋಗ್ತೀವಿ. ಆಮೇಲೆ ಇದರಲ್ಲಿ ಪ್ಯಾರಿಸ್ ನಲ್ಲಿ, ಫ್ರಾನ್ಸ್ ನಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರತಿಮೆಯಲ್ಲಿ ಏನೋ ರಕ್ತ ಬರ್ತದೆ ಅಂತ ಹೇಳಿದ್ರು. ಗಣೇಶ ಹಾಲು ಕುಡಿತಾನೆ ಅಂತ ಹೇಳಿದ್ರು ನಮ್ಮ ಭಾರತ ದೇಶದಲ್ಲಿ. ಸೊ ಇಂಥ ವಿಚಾರಗಳನ್ನೆಲ್ಲವನ್ನು ಕೂಡ ನೀವು ಕೇಳಿದಿರಿ, ಇದೇನು ಹೊಸದೇನಲ್ಲ. ಆದ್ರೆ ಇವತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಬಂದಾಗ ಆತನನ್ನ ಸರಿಯಾದಂತ ರೀತಿಯಲ್ಲಿ ಅರಿಯದೇ ಇರತಕ್ಕಂತ ಜನರಿದ್ರು ಎಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಇಲ್ಲಿ ಇದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಪಾಠ ಬಹಳ ಚೆನ್ನಾಗಿದೆ. ಇಡೀ ಈ ವಾರದ ಪಾಠ ಬಂದು ಬಹಳ ಸ್ಪಷ್ಟವಾದಂತ, ಆತನು ಅನೇಕ ಅದ್ಭುತಗಳನ್ನ ಮಾಡೋದನು. ಯಾಕಂತ ಹೇಳಿದ್ರೆ ಜನಗಳು ಆತನನ್ನ ತಿಳ್ಕೊಳ್ಳಿ, ಆತನ ಮುಖಾಂತರವಾಗಿ ರಕ್ಷಕನು ಇದ್ದಾನೆ, ಆತನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಬರ್ತಾನೆ ಎಂಬುದಾಗಿ. ಆದ್ರೆ ಅನೇಕರು ಅದನ್ನ ತಪ್ಪ ಅರ್ಥ ಮಾಡ್ಕೊಂಡು, ಆತನು ರಾಜನಾಗಿ ಬರ್ತಾನೆ, ನಮ್ಮನ್ನೆಲ್ಲ ಈ ರೋಮ್ ರಾಜ್ಯದ ಆಡಳಿತದಿಂದ ನಮ್ಮನ್ನ ಬಿಡಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ನೆನ್ಸ್ಕೊಂಡ್ರು. ಆತನು ಯಾವ ಸಿಂಹಾಸನವನ್ನು ಪಡ್ಕೊಳ್ಳಿಲ್ಲ, ಆತನು ಯಾವ ರಾಜನ ಎನಿಸಿಕೊಳ್ಳಲಿಲ್ಲ. ಆದ್ರೆ ಆತನು ಅನೇಕ ಅವಶ್ಯಕತೆಗಳನ್ನ, ರಾಜನು ಮಾಡದೇ ಇರುವಂತ ಕಾರ್ಯಗಳನ್ನ ಮಾಡಿದ್ದಾನೆ. ಇವತ್ತು ಯಾವ ರಾಜರು ಮಾಡ್ತಾರಂತೀರಿ? 5,000 ಮಂದಿಗೆ ಆಹಾರವನ್ನು ಕೊಡತಕ್ಕಂಥದ್ದು ನೋಡಿ. ಅವರು ಒಂದು ದಿನ ಕೊಡಬಹುದು. ನಮ್ಮ ಸ್ವಾಮಿ ಆತನು ಜೀವದ ರೊಟ್ಟಿಯಾಗಿದ್ದಾನೆ, ಹೌದಲ್ಲ. ಆ ಸಮಾರ್ಯದ ಹೆಣ್ಮಕ್ಳಿಗೆ ಆತನು ನನ್ನ ಜೀವದ ಬುಕ್ಕಿ ಹಾಕಿದ್ದೇನೆ ಅಂತ ಹೇಳ್ತಾನೆ, ಹೌದಾ. ಸೊ ನಾನು ಕೊಡ್ತಕ್ಕಂಥ ನೀರನ್ನ ಕುಡಿದ್ರೆ ನೀನು ನೀರಡಿಕೆ ಆಗೋದಿಲ್ಲ. ನೋಡಿ, ಯೇಸು ಸ್ವಾಮಿ ತನ್ನ ಉದ್ದೇಶಗಳನ್ನ ಆತನ ಆಗಿಂದಾಗೆ ತನ್ನ ಜನರಿಗೆ ತಿಳಿಸ್ತಾನೆ ಬಂದನು. ಆದ್ರೆ ಜನಗಳು ಆತನನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಅದರ ಬಗ್ಗೆ ನೀವು ಪಾಸ್ಟರ್ ಹಿರಿಯರಾದಂತ ಪ್ರಸನ್ನ ಕುಮಾರ್ ಅವರ ಮುಖಾಂತರವಾಗಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಆದ್ರೆ ಈ ವಾರ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಆ ಸಮೀಕ್ಷೆನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಅದ್ಭುತ ಕಾರ್ಯವನ್ನ ಸ್ವಾಮಿ ಮಾಡಿದಕ್ಕೂ ಮುಂಚಿತವಾಗಿ ನಾವು ಆತನ ಉದ್ದೇಶವನ್ನ ನೆನ್ಸ್ಕೊಳ್ಳೋಣ. 5,000 ಮಂದಿಗೆ ಆಹಾರವನ್ನು ಕೊಟ್ಟಂತ ಒಂದು ದೃಷ್ಟಾಂತವನ್ನ ಅಥವಾ ಆ ಒಂದು ಘಟನೆಯನ್ನ ನೀವು ಓದಿದ್ದೀರಿ, ಅದನ್ನ ಕೇಳಿದ್ದೀರಿ. ಅದರಲ್ಲಿ ಕೆಲವು ಪಾಠಗಳನ್ನ ನಾವು ಕಲಿತಕ್ಕಂಥವ್ರಾಗೋಣ. ಆಮೇಲೆ ಮೇಲಾಗಿ ಮೆಸಸ್ LNG ವೈಟಮ್ನವರು ಬರೆದಿರ್ತಕ್ಕಂಥ
ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಓಕೆ, ಕ್ರೈಸ್ಟ್ ಆಬ್ಜೆಕ್ಟ್ ಲೆಸನ್ಸ್ ಎಂಬಂತ ಪುಸ್ತಕದಲ್ಲಿ ಈ ಮಾತುಗಳನ್ನು ಓದ್ತೇನೆ, ದಯಮಾಡಿ ಕೇಳಿಸ್ಕೊಳ್ರಿ, ಬಹಳ ಚೆನ್ನಾಗಿದೆ. ಮಿಸಸ್ ವೈಟಮ್ನವರು ಬಹಳ ಸ್ಪಷ್ಟವಾದಂತ ಮಾತನ್ನ ಆಕೆ ಹೇಳ್ತಾಳೆ. ಏನಂತಂದ್ರೆ ಇಲ್ಲಿ ಹೇಳುತ್ತೆ, ಕ್ರೈಸ್ಟ್ ಹಿಮ್ಸೆಲ್ಫ್, ಓಕೆ, ಇನ್ ಟೈಪ್ಸ್ ಅಂಡ್ ಸಿಂಬಲ್ಸ್ the great truth of redemption were veiled. Yet when Christ came, the Jews did not recognize him, to whom all these symbols pointed. ಯಹೂದ್ಯರು ಅವ್ರಿಗೆ ಈ ಚಿಹ್ನೆಗಳ ಮುಖಾಂತರವಾಗಿ ಆತನು ಇಡೀ ಪರ್ಣಶಾಲೆಯಲ್ಲಿ ಒಂದೊಂದು ಅಂಶಗಳನ್ನು ಕೂಡ ನಾವು ಗಮನಿಸ್ತೇವೆ. ಅದು ಯೇಸು ಕ್ರಿಸ್ತನನ್ನ ಹೋಲಿಸ್ತಕ್ಕಂಥದ್ದಾಗಿತ್ತು, ಪ್ರತಿಯೊಂದು ಅಂಶಗಳು ಕೂಡ. ಆದ್ರೆ ಅವ್ರ ಯಹೂದ್ಯರು ಆತನನ್ನ ಅರಿಯದೆ ಹೋದ್ರು ಎಂಬುದಾಗಿ ನೋಡ್ತೇವೆ. ದೇ ಹ್ಯಾಡ್ ದ ವರ್ಡ್ ಆಫ್ ಗಾಡ್ ಇನ್ ದೇರ್ ಹ್ಯಾಂಡ್ಸ್, ಬಟ್ ದ ಟ್ರೆಡಿಷನ್ಸ್ ವಿಚ್ ಹ್ಯಾಡ್ ಬೀನ್ ಹ್ಯಾಂಡೆಡ್ ಓವರ್ ಡೌನ್ ಫ್ರಮ್ ಜನರೇಷನ್ ಟು ಜನರೇಷನ್ and the human interpretation of the scriptures hid from them the truth as it is in Jesus. The spiritual import of the sacred writings was lost. ನೋಡಿದ್ರ, ಇಲ್ಲಿ ಮಿಸಸ್ ವೈಟಮ್ ಹೇಳ್ತಾರೆ, ಸತ್ಯ ಸುವಾರ್ತೆಯು ಪವಿತ್ರವಾಗಿರ್ತಕ್ಕಂಥ ಆ ಅಂಶವು ಅವರಿಂದ ಅದು ಕಳೆದೋಗಿತ್ತು. The treasure house of all knowledge was open to them, but they knew it not. ಎಷ್ಟು ಚೆನ್ನಾಗಿ ಇಲ್ಲಿ ಮಿಸಸ್ ವೈಟಮ್ನವ್ರು ಹೇಳ್ತಾರೆ ಅಂದ್ರೆ, ನಿಜವಾಗ್ಲೂ ಇದನ್ನ ನಾನು ಅವಾಗಿಂದನೂ ನಾನು ಹೇಳ್ತಾನೆ ಬಂದೆ. ಏನಂತಂದ್ರೆ, ಚರ್ಚೆಯ ಸಂದರ್ಭದಲ್ಲಿ ನಾನು ಈ ವಿಚಾರಗಳನ್ನು ಹೇಳ್ತಾ ಇದ್ದೆ. ಮಿಸಸ್ ವೈಟಮ್ನವ್ರು ಯಾಕೆ ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ವಿಚಾರಗಳನ್ನ ಯಹೂದ್ಯರಿಗೆ ತಿಳಿಸ್ಬೇಕು. ಯಹೂದ್ಯರು ಆತನು ಸ್ವಕೀಯ ಜನರನ್ನಾಗಿ ಆರಿಸ್ಕೊಂಡು ಬಂದ. ಯಾಕಂತ ಹೇಳಿದ್ರೆ, ಅವರ ಮುಖಾಂತರವಾಗಿ ತನ್ನ ಇಷ್ಟಾರ್ಥಗಳನ್ನ, ತನ್ನ ಉದ್ದೇಶಗಳನ್ನ, ತನ್ನ ಆಲೋಚನೆಗಳನ್ನ ಈ ಜನಾಂಗದ ಮುಖಾಂತರವಾಗಿ ನಾನು ಇಡೀ ಮಾನವ ಕುಲಕ್ಕೆ ನಾನು ತಿಳಿಸ್ಬೇಕು. ಯಾಕಂದ್ರೆ ಈಗ ತಾನು ಸ್ವಕೀಯ ಜನರು ಅಂತ ಹೇಳಿದ್ನಲ್ರ, ಪೇತ್ರನಲ್ಲಿ ಹೇಳ್ತಾನೆ, ಅವ್ರನ್ನ ಸ್ವಕೀಯ ಜನರನ್ನಾಗಿ ಆರಿಸ್ಕೊಂಡು. ಯಾಕೆ? ಈಗ ನಮ್ಮ ಸ್ವಂತದವ್ರಿಗೆ ನಾವು ಯಾವ್ದಾದ್ರು ವಿಚಾರಗಳಿದ್ರೆ ಮೊದಲನೇದಾಗಿ ನಮ್ಮ ಸ್ವಂತದವ್ರಿಗೆ ಹೇಳ್ತೇವೆ, ಹೌದಲ್ಲ? ಸೊ ಹಾಗೆ ಸ್ವಾಮಿ ಇವ್ರನ್ನ ಸ್ವಕೀಯ ಜನರನ್ನಾಗಿ ಆರಿಸ್ಕೊಂಡು ಆತನ ಉದ್ದೇಶಗಳನ್ನೆಲ್ಲವನ್ನು ಕೂಡ ಹೇಳಲಿಕ್ಕೆ ಪ್ರಾರಂಭಿಸಿದನು. ಆದ್ರೆ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಪದವನ್ನ ಇನ್ನೊಂದ್ಸರಿ ಓದ್ತೇನೆ, ಕೇಳಿಸ್ಕೊಳ್ರಿ. ದೇ ಹ್ಯಾಂಡ್ ದ ವರ್ಡ್ ಆಫ್ ಗಾಡ್ ಇನ್ ದೇರ್ ಹ್ಯಾಂಡ್ಸ್, but the traditions which had been handed over down from generation to generation and the human interpretation of scripture hid from them the truth as it is in Jesus. ಈಗ ನಾನು ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳಲಿಕ್ಕೆ 1 ಕೊರಿಂಥದ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ಓದ್ತೇನೆ, ಕೇಳಿಸ್ಕೊಳ್ರಿ. 1 ಕೊರಿಂಥ 2ನೇ ಅಧ್ಯಾಯ ವಚನ 14. 1 ಕೊರಿಂಥ 2ನೇ ಅಧ್ಯಾಯ ವಚನ 14. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ನೋಡ್ರಿ, ಇಲ್ಲಿ ಏನಂತ ಹೇಳ್ತದಂದ್ರಿ, ಪ್ರಾಕೃತವಾದಂತ ಮನುಷ್ಯನು ಏನಂತ ಹೇಳತ್ತಂದ್ರಿ, ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಆತನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ನೋಡಿ, ಈ ಸತ್ಯ ಸುವಾರ್ತೆ ವಿಚಾರಗಳು ಆ ವ್ಯಕ್ತಿಗೆ ಏನಾಗ್ತದೆ, ಅದು ಹುಚ್ಚು ಮಾತಾಗಿರ್ತವೆ. ಅವು ಆತನ ವಿಚಾರದಿಂದ ತಿಳಿಯತಕ್ಕವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ನೋಡ್ರಿ, ಇವತ್ತು ನಾನು ಇದನ್ನ ಹೇಳ್ಬೇಕಂತಿದ್ದೆ ಅವತ್ತು ಚರ್ಚಾ ಸಂದರ್ಭದಲ್ಲಿ, ಆದ್ರೆ ಸಮಯದ ಅಭಾವದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ಲಿಲ್ಲ. ಸೊ ಇವತ್ತೇನಾಗಿದೆ ಅಂದ್ರೆ, ಪ್ರಾಕೃತ ಮನುಷ್ಯನು
ನ್ಯಾಚುರಲ್ ಮ್ಯಾನ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಸೂಪರ್ ನ್ಯಾಚುರಲ್ ಆಗ್ಬೇಕು. ಯಾಕಂದ್ರೆ ದೇವರ ವಾಕ್ಯವು ತಾನೇ ಅದು ಸೂಪರ್ ನ್ಯಾಚುರಲ್ ಆಗಿದೆ. ಅದನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅದು ನಮ್ಮ ರಕ್ಷಣೆಗೆ ಹಾದಿ ಆಗ್ತದೆ. ಇಲ್ಲಿ ಇನ್ನೊಂದು ಮಾತನ್ನು ಓದ್ತೇನೆ ನೋಡ್ರಿ. God does not conceal his truth from men. By their own course of actions, they make it obscure in themselves. ನೋಡ್ರಿ, ದೇವರು ಯಾವತ್ತೂ ಕೂಡ ಸತ್ಯವನ್ನ ಆತನ ಮುಚ್ಚಿಡುವಂತವನಲ್ಲ. ಧರ್ಮೋಪದೇಶ ಕಾಂಡ 29 ಹೇಳ್ತದೆ, ತನ್ನ ಉದ್ದೇಶವನ್ನ ಪ್ರವಾದಿಗಳಿಗೆ ಆತನು ಬಹಿರಂಗ ಪಡಿಸನೆಂಬುದಾಗಿ ಹೇಳ್ತದೆ. Christ gave the Jewish people abundant evidence that he was the Messiah, but his teaching called for a decided change in their lives. They saw that if they received Christ, they must give up their cherished maxims and traditions, their selfish, ungodly practices. It required a sacrifice to receive changeless, eternal truth. Therefore, they would not admit the most conclusive evidence that God could give to establish faith in Christ. ನೋಡಿ, ಇಲ್ಲಿ ಸ್ವಾಮಿ ಎಷ್ಟು ಚೆನ್ನಾಗಿ ತಿಳಿಸ್ತದೆ ಅಂದ್ರೆ, ಇವರು ಯಾವಾಗ ಅಂತ ಹೇಳಿದ್ರೆ ತಮ್ಮ ಒಂದು ಉದ್ದೇಶಗಳನ್ನ ಇವರು ದೇವರ ಉದ್ದೇಶಗಳ ಮುಂದೆ ಇವ್ರು ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಇವರು ತುಂಬಾ ಇದನ್ ಮಾಡ್ಬಿಟ್ರು. ಏನಂತ ಹೇಳಿದ್ರೆ, ತಮ್ಮ ಧಾರ್ಮಿಕವಾಗಿರ್ತಕ್ಕಂಥವುಗಳೆಲ್ಲ ತಮ್ಮದೇ ಆದಂತ ಆಚರಣೆಗಳನ್ನ, ಅಥವಾ ಅದನ್ನ ಇನ್ನೊಂದು ಭಾಷೆನಲ್ಲಿ ಹೇಳ್ಬೇಕಾದ್ರೆ ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನ ಇವರು ಆಚರಣೆ ಮಾಡುವಾಗ ದೇವರ ವಾಕ್ಯವು ಅವರಿಗೆ ನಿರರ್ಥಕವಾಯಿತು. 7ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಅದನ್ನ ಮುಂದೆ ಬರ್ತೀವಿ, ನಾವು ಅದನ್ನ ಕಲಿತೇವೆ. So they had kept the traditions of men above the word of God. ದೇವರ ವಾಕ್ಯವು ಪ್ರಧಾನವಾಗಿರ್ಬೇಕಾಗಿತ್ತು. ಆದ್ರಿಂದ ಇಲ್ಲಿ ಸ್ವಾಮಿ ಅವ್ರಿಗೆ ತಿಳಿಸ್ತಾ ಇದ್ದನು, ಎಲ್ಲಾ ವಿಚಾರಗಳನ್ನು they had the golden treasure. ಕ್ರೈಸ್ಟ್ ಆಬ್ಜೆಕ್ಟ್ ಲೆಸನ್ ಪುಸ್ತಕದಲ್ಲಿ ಮಿಸಸ್ ವೈಟಮ್ ಹೇಳ್ತಾರೆ, they had the golden treasure in their hands. ಒಂದು ಕತೆ ಹೇಳುತ್ತೆ, ಏನಂತಂದ್ರೆ, ಒಂದು ಗುಡ್ಡಗಾಡು ಪ್ರದೇಶದಲ್ಲಿ, ಇದನ್ನ ಚುಟುಕಾಗಿ ಹೇಳ್ತೇನೆ ಯಾಕಂದ್ರೆ ದೊಡ್ಡ ಕತೆ ಇದು, ಬಹಳ ಚೆನ್ನಾಗಿದೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಹಳ್ಳವನ್ನ ದಾಟಿಕೊಂಡು ಒಂದು ಗುಡ್ಡಗಾಡಿಗೆ ಹೋಗಿ ಅವರು ತಮ್ಮ ಮನೆ ಸೇರ್ಬೇಕಾಗಿತ್ತು. ಸೊ ಆ ಹಳ್ಳದಲ್ಲಿ ದೊಡ್ಡದಾದಂತ ಬಂಡೆಗಳಿದ್ವು. ಅವ್ರ ಏನಪ್ಪಾ ಆಗಿತ್ತು ಅಂತ ಹೇಳಿದ್ರೆ, ಅವ್ರದ್ದು ಹಳೇ ಮನೆ ಅವ್ರದ್ದು. ಆ ಹಳೆ ಮನೆಯಲ್ಲಿ ಏನಾಗಿತ್ತು, ಒಂದು ಈ ದೊಡ್ಡ ಬಾಗಿಲಿತ್ತು, ದಪ್ಪದಾದಂತ ಬಾಗಿಲು. ಇವತ್ತಿನ ಮನೆಗಳಲ್ಲಿ ಒಂದು ಸಣ್ಣದು 1 ಇಂಚು 2 ಇಂಚು ಬಾಗಿಲುಗಳು. ಹಿಂದಿನ ಕಾಲದಲ್ಲಿ ಇರ್ತಕ್ಕಂತ ಮನೆ ಬಾಗಿಲುಗಳನ್ನ ನೀವು ನೋಡಿದ್ರೆ ಅದು ದೊಡ್ಡದಾದಂತ ಬಾಗಿಲುಗಳು, ದಪ್ಪದಾದಂತ ಬಾಗಿಲುಗಳು, ಅದನ್ನ ಹೆಬ್ಬಾಗಿಲುಗಳು ಅಂತ ಹೇಳ್ತಾರೆ. ಸೊ ಆ ಬಾಗಿಲನ್ನ ನಿಲ್ಲಿಸ್ಲಿಕ್ಕೆ ಅವನ್ ಏನ್ ಮಾಡಿದ್ದ ಅಂತ ಹೇಳಿದ್ರೆ, ಆ ಹಳ್ಳದಲ್ಲಿ ಹೋಗುವಾಗ ಒಂದು ದೊಡ್ಡದಾದಂತ ಒಂದು ಕಲ್ಲನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಡ್ತಾನೆ. ಅದನ್ನ ಮನೆಯಲ್ಲಿ ಇಟ್ಟಾಗ ಅದು ಏನಾಗಿತ್ತು, ಇವತ್ತು ನಮ್ಮ ಮನೆಗಳಲ್ಲಿ ಕೆಲವು ಬಾಗಿಲುಗಳಿಗೆ ಅಗಳಿ ಅಂತ ಹೇಳ್ತೀವಿ, ಅಗಳಿ ಅಂತ, ಅದನ್ನ ಚಿಲ್ಕ ಅಂತ ಹೇಳ್ತೀವಿ ಇನ್ನೊಂದು ಭಾಷೆನಲ್ಲಿ. ಆ ಅಗಳಿ ಅಂತ ಹೇಳುವಾಗ ಅದು ಸಣ್ಣದಾದಂತ ಒಂದು ಮರದ ತುಂಡನ್ನ ಹಾಕಿ ಆ ಬಾಗಿಲು ಮುಚ್ಚುತ್ತೀವಿ. ಅದನ್ನ ತೆಗೆದಾಗ ಅದು ಬಡ್ಕೊಳ್ಬಾರ್ದು ಅಂತ ಹೇಳಿ ಒಂದು ದೊಡ್ಡ ಕಲ್ಲನ್ನ ಇಟ್ಟಿರ್ತೀವಿ. ಹಿಂದೆ ಒಂದು ಚೀಲದಲ್ಲಿ ಉಸುಗನ್ನ ಕಟ್ಟಿ ಅದನ್ನ ಅದು ಬಾಗಿಲು ಬಡಿಬಾರ್ದಂಗೆ ಅದನ್ನ ಅಡ್ಡ ಇಡ್ತಾ ಇದ್ವಿ. ಅವನೇನ್ ಮಾಡ್ದ, ಒಂದು ದೊಡ್ಡ ಕಲ್ಲನ್ನ ತೆಗೆದುಕೊಂಡು ಬಂದಿದ್ದ, ಭಯಂಕರ ದೊಡ್ಡ ಕಲ್ಲದು. ಆ ಕಲ್ಲು ಏನಾಗಿತ್ತಂದ್ರೆ ದಿನಾನು ಓಡಾಡಿ ಆ ಕಡೆಯಿಂದ ಈ ಕಡೆಗೆ ಅದು ಏನೋ ಸರಿದು ಏನಾಗಿತ್ತು,
ಅದು ಸ್ವಲ್ಪ ಹೊಳಿತಕ್ಕಂತ ಮಾದರಿಗೆ ಬಂತು. ಅದು ಏನಪ್ಪ ಇದು, ಇದನ್ನ ಯಾಕೋ ಅವನು ದೂರದಿಂದ ಮನೆಯಿಂದ ಹೊರಗಡೆಯಿಂದ ಬರ್ಬೇಕಾದ್ರೆ ಅದನ್ನ ನೋಡ್ತಾನೆ, ಆ ಕಲ್ಲು ಒಂಥರ ಹೊಳಪಾಗಿತ್ತು. ಆವಾಗ ಅದನ್ನ ಈ ಭೂ ವಿಜ್ಞಾನ ಶಾಸ್ತ್ರಜ್ಞರ ಹತ್ರ ಅದನ್ನ ತಗೊಂಡೋಗಿ ಅದನ್ನ ತೋರಿಸ್ತಾನೆ. ಸಾಹೇಬ್ರೆ, ಇದು ಈ ಕಲ್ಲನ್ನು ನೋಡಿ ದಯಮಾಡಿ ಇದು ಯಾಕೋ ಸ್ವಲ್ಪ ಹೊಳಿತಾ ಇದೆ, ಅದೇನೋ ಗೊತ್ತಿಲ್ಲ, ನಾನು ತಂದಾಗ ಅದು ಹಂಗ್ ಕಾಣಿಸ್ಲಿಲ್ಲ, ಆದ್ರೆ ಈಗ ಹೊಳಿತಕ್ಕಂಥದ್ದಾಗಿದೆ ಅಂತ ಹೇಳಿದಾಗ ಆತನು ಅದನ್ನ ನೋಡಿ ಹೇಳ್ತಾನೆ, ಇದು ಬಂಗಾರದ ಗಟ್ಟಿ ಅಪ್ಪ ಇದು ಅಂತ ಹೇಳ್ತಾನೆ. ನೋಡಿ, ಆ ಮನೆಯಲ್ಲಿ ಆ ಬಾಗಿಲು ಮುಚ್ಚಬಾರ್ದು ಅಂತ ಹೇಳಿ ಆ ಕಲ್ಲನ್ನು ಇಟ್ಟಂತ ಕಲ್ಲು ಇವತ್ತೇನಾಗಿದೆ, ಅದು ಏನಾಗಿತ್ತು, ಅದು ಬಂಗಾರದ ಗಟ್ಟಿಯಾಗಿತ್ತು. ಅದು ಅವನಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಈ ಮಾತನ್ನ ಇವತ್ತು ಶಾಸ್ತ್ರಗಳು ಎಷ್ಟೋ ಅರ್ಥಗರ್ಭಿತವಾಗಿದ್ರು ಕೂಡ ಅದನ್ನ ಸುಲಭವಾದ ರೀತಿಯಲ್ಲಿ ಆ ಭೂ ವಿಜ್ಞಾನದ ಜಿಯಾಲಜಿಸ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅವ್ರಿಗೆ ಗೊತ್ತು. ಈಗ ನಾನು ಅದನ್ನೊಂದು ಕೋರ್ಸ್ ತಗೊಂಡಿದ್ದೀನಿ ಸ್ಪೈಸರ್ ಕಾಲೇಜಲ್ಲಿ ಇರುವಾಗ, ಜಿಯಾಲಜಿ ತಗೊಂಡಿದ್ದೀನಿ. ಅದರಲ್ಲಿ ಸುಮಾರು ಒಂದು 5 ತರವಾದಂತ ಕಲ್ಲುಗಳು ಬರ್ತದೆ. ಸೊ ಆ ಕಲ್ಲಿನಲ್ಲಿ ಇದು ಕೂಡ ಒಂದು ಕಲ್ಲಿಗೆ ಒಂದು ಸೇರ್ತಕ್ಕಂಥದ್ದಾಗಿದೆ. ಸೊ ಇದೇನಪ್ಪ ಆಗಿದೆ ಅಂತ ಹೇಳಿದ್ರೆ, ಆ ಕಲ್ಲು ಒಂದು ದೊಡ್ಡ ಚಿನ್ನದ ಗಟ್ಟಿಯಾಗಿತ್ತು. ನೋಡಿ, ಅವನಿಗೂ ಗೊತ್ತಿಲ್ಲ. ಅದು ಯಾರೋ ಗೊತ್ತಾಯ್ತು, ಆ ಜಿಯಾಲಜಿಸ್ಟ್, ಭೂ ವಿಜ್ಞಾನ ಆ ಶಾಸ್ತ್ರವನ್ನ ಪಡೆದಿರತಕ್ಕಂಥವ್ರಿಗೆ ಗೊತ್ತಾಯ್ತು. ಇವತ್ತು ಈಗ ಯೇಸು ಸ್ವಾಮಿ ಶಿಷ್ಯರು ಯಾವ ಜ್ಞಾನವನ್ನ ಪಡ್ಕೊಂಡಿದ್ರು, ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು, ಅವರು ಯಾವ ರಬ್ಯಾನಿಕಲ್ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ರು, ಏನೇನು ಇಲ್ಲ. ಆದ್ರೆ ಅವ್ರಿಗೆ ಆಸಕ್ತಿ ಇತ್ತು. ಆ ವಾಕ್ಯವನ್ನ ಪಡೆದುಕೊಳ್ಳತಕ್ಕಂತ ಒಂದು ತ್ರಾಣ ಇತ್ತು ಅವರಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಗೋಚರ ಆಯ್ತು, ಸತ್ಯಾಂಶಗಳು ಗೋಚರ ಆಯ್ತು. ಅದಕ್ಕೆ ಅವರು ನೋಡ್ರಿ, ಏನೋ ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನು ಏನೋ ಲೂಕನು ಬರೆಯುವಾಗ ಆತನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಏನಂತಂದ್ರೆ, ಇವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣವಾದಂತ ಜನರಾಗಿದ್ರು, ಮೀನುಗಾರರು. ನೋಡಿ, ಅಂಥವ್ರು ದೊಡ್ಡ ದೊಡ್ಡ ವಿದ್ಯಾವಂತರಾಗಿ ಇರ್ತಕ್ಕಂಥವ್ರು, ಎಷ್ಟೋ ವಿದ್ಯಾವಂತರು ಅವುಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರು. ಅವ್ರ ಕಾಲದಲ್ಲಿ ಇರ್ತಕ್ಕಂಥ ಶಾಸ್ತ್ರಿಗಳು, ಪರಿಸಾಯದವರು, ಇವರೇ ತಿಳಿದೆ ಹೋದ್ರು. ಶಾಸ್ತ್ರಿಗಳು, ಪರಿಸಾಯದವರು, ಸುಂಕದವರು ಇವರೇ ತಿಳಿದೆ ಹೋದ್ರು. ಹಾಗಾಗಿ ಇವತ್ತು ನಾನು ಏನಪ್ಪಾ ಅಂತಂದ್ರೆ, ಇವತ್ತು ಯಾರು ಅರ್ನೆಸ್ಟ್ ಆಗಿ ಹುಡುಕ್ತಾರೋ ಸತ್ಯವನ್ನ, ಸ್ವಾಮಿ ಅವರಿಗೆ ಗೋಚರ ಪಡಿಸ್ತಾನೆ. ಇಫ್ ವಿ ಆರ್ ಗೋಯಿಂಗ್ ಟು ಸೀಕ್ ದ ವರ್ಡ್ ಆಫ್ ದ ಲಾರ್ಡ್ diligently, the Lord will reveal those secrets to us. ಇದು ಒಂದು ಭಾಗ. ಕೊನೆಯ ಭಾಗ, ಎರಡನೇ ಭಾಗ. ಯಾಕಂದ್ರೆ ಇಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ ಪ್ರಶ್ನೆಗಳನ್ನ ಚುಟುಕಾಗಿ ನಾನು ಅದನ್ನ ಉತ್ತರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಉತ್ತರಿಸೋಣ. ಈಗ ನಾನು ಈ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಈ ಅದ್ಭುತವನ್ನ, ಅನೇಕ ಅದ್ಭುತಗಳಲ್ಲಿ ಇವತ್ತು ಆತನು 5,000 ಮಂದಿಗೆ ಆಹಾರವನ್ನ ಬಡಿಸಿರ್ತಕ್ಕಂಥ ಅಥವಾ ಆಹಾರವನ್ನ ಕೊಟ್ಟಂತ ಇದರಲ್ಲಿ ನಾವು ಏನ್ ಪಾಠವನ್ನ ಕಲಿಯೋಣ? ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಅದರಲ್ಲಿ ನಾವು ಬಹಳಷ್ಟು ಪಾಠಗಳಿದೆ ಕಲೀಲಿಕ್ಕೆ. ಆದ್ರೆ ಬಹಳಷ್ಟು ಪಾಠಗಳಿದ್ದಾಗ್ಯೂ 2 ಪ್ರಾಮುಖ್ಯವಾದಂತ ಅಂಶಗಳನ್ನ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು, ಇದರಲ್ಲಿ ಸ್ವಾಮಿ ಏನಂತಂದ್ರೆ, ಇವಾಗ ನಾನು ವಿಡಿಯೋ ಆನ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಸ್ವಾಮಿ ಏನ್ ತಿಳಿಸ್ಬೇಕು ಅಂತಿದ್ನಂದ್ರೆ, ಈ 5,000 ಮಂದಿಗೆ ಆಹಾರವನ್ನು ಬಡಿಸುವಂತದ್ರಲ್ಲಿ ಮೊದಲನೇದಾಗಿ ನಿಮ್ಮ ರಿಸೋರ್ಸಸ್ಗಳು ಏನೇ ಇದ್ದಾಗ್ಯೂ ಅವುಗಳನ್ನ ಉಪಯುಕ್ತವಾಗಿ ಉಪಯೋಗಿಸೋ ರೀತಿಯಲ್ಲಿ ಸ್ವಾಮಿ ಉದ್ಧಾರ ಮಾಡ್ತಾನೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಏನಪ್ಪಾ ಅಂತ ಹೇಳಿದ್ರೆ, ರಿಸೋರ್ಸಸ್ಗಳು, ಈಗ ಮೊದಲು ನಾವು ಶಾಲೆಗೆ ಹೋಗ್ಬೇಕಾದ್ರೆ
ಇವಾಗಿನ ಮಕ್ಕಳ ಶಾಲೆಗೆ ಹೋಗ್ತಕ್ಕಂಥದ್ದು, ನಾವು ಹಿಂದೆ ಶಾಲೆಗಳಿಗೆ ಹೋಗ್ತಕ್ಕಂಥದ್ದು ಒಂದು ವ್ಯತ್ಯಾಸವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಮ್ಗೆ ಏನಂದ್ರೆ ಒಂದು ಕೈಚೀಲ ಇತ್ತು, ಕೈಚೀಲದಲ್ಲಿ ಒಂದು ಪಾಠ ಇತ್ತು, ಆಮೇಲೆ ಆ ಬಳಪ ಇತ್ತು ಅಷ್ಟೇ. ಯಾವ ನೋಟ್ ಬುಕ್ಗಳಿಲ್ಲ, ಏನೇನು ಇಲ್ಲ. ಅದ್ಯಾವುದೋ ಒಂದು ಪುಸ್ತಕವನ್ನ ಅವ್ರದ್ದು ಮಾಸ್ತರ್ ಓದ್ತಿದ್ರು, ಅದನ್ನ ನಾವು ಕಲಿತಾ ಇದ್ವಿ ಅಷ್ಟೇ. ಎಲ್ಲ ನೋಟ್ ಬುಕ್ ಬಂದು ನಮ್ಗೆ ಆ ಪಾಠ ಏನು ಸ್ಲೇಟ್ ಮತ್ತು ಒಂದು ಸಣ್ಣದಾದಂತ ಒಂದು ಚಾಕ್ ಪೀಸ್ ಇರ್ತಿತ್ತು ಅಷ್ಟೇ ನಮಗೆ. ಇದು ಇಷ್ಟರಲ್ಲಿ ನಾವು ನಾಲ್ಕನೇ ಕ್ಲಾಸ್ ವರ್ಗು ನಾನು ಓದಿದ್ದೀನಿ. ಯಾವ್ದು ಹೋಮ್ ವರ್ಕ್ ಅನ್ನಂಗಿಲ್ಲ, ಏನಿಲ್ಲ. ಆವಾಗ ತಿಂಗಳುಗಳ ಹೆಸರು ಆವಾಗ ಏನು ಚೈತ್ರ, ವೈಶಾಖ, ಆಷಾಢ, ಭಾದ್ರಪದ, ಆ ತಿಂಗಳುಗಳ ಹೆಸರು ಹೇಳ್ತಾ ಇದ್ವಿ ನಾವು. ಈಗ ಜನವರಿ, ಫೆಬ್ರವರಿ ಅಂತ ನಮಗ್ ಗೊತ್ತಿರ್ಲಿಲ್ಲ ಆವಾಗ. ನೋಡಿ, ಅಂದ್ರೆ ಆವಾಗಿನ ವಿದ್ಯೆಗೂ ಈಗಿನ ವಿದ್ಯೆಗೂ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೋಡಿದ್ರೆ ಪುಸ್ತಕಗಳನ್ನ ಸಣ್ಣ ಮಕ್ಕಳು ಒಂದು 10 ಅವರೇ ಇರೋದು ಒಂದು 15-20 kg ಇದ್ರೆ ಪುಸ್ತಕನೇ ಒಂದು ಅರ್ಧ ವೆಯ್ಟ್ ಇರ್ತದೆ, ಅವ್ರಿಗೆ ಅರ್ಧ ತೂಕ ಇರ್ತದೆ. ಪುಸ್ತಕಗಳು ನೋಡಿ ಎಷ್ಟಿರ್ತದೆ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಸ್ವಾಮಿ ತಿಳಿಸ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೋಡಿ ಅಲ್ಲಿ 5 ರೊಟ್ಟಿ 2 ಮೀನು, ಆ ರಿಸೋರ್ಸಸ್ ನ ಸ್ವಾಮಿ ಕೈಗೆ ಕೊಟ್ರೆ ಎಷ್ಟು ಅದ್ಭುತವನ್ನ ಮಾಡಬಲ್ಲನು ಎಂಬಂತದ್ದನ್ನ ನಮಗೆ ಸ್ವಾಮಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ವಾಟ್ ಎವರ್ ದ ರಿಸೋರ್ಸಸ್ ಯು ಹ್ಯಾವ್, ವಾಟ್ ಎವರ್ ದ ಟ್ಯಾಲೆಂಟ್ ಯು ಹ್ಯಾವ್, ಆ ತಲಾಂತಗಳನ್ನ ನಾವು ದೇವರ ಕೈಗೆ ಬಿಟ್ಟಾಗ, ದೇವರ ಸೇವೆಗೆ ನಾವು ಅದನ್ನ ಉಪಯೋಗಿಸಿದಾಗ ಅದು ಅನೇಕ ಭಾಗಗಳಷ್ಟು ಅದು ಪ್ರಯೋಜನಕರವನ್ನಾಗಿ ಸ್ವಾಮಿ ಪರಿವರ್ತಿಸ್ತಾನೆ ಎಂಬಂತದ್ದನ್ನ ಇದರಲ್ಲಿ ನಾವು ತಿಳಿಬೇಕಾಗಿದೆ. ಮೊದಲನೇದಾಗಿ. ಎರಡನೇದಾಗಿ, ಪಂಕ್ತಿ ಮಾಡಿ ಕೂತ್ಕೊಳ್ರಿ ಅಂತ ಹೇಳಿದ್ನು, ಗುಂಪು ಗುಂಪಾಗಿ. ಇದು ಎಲ್ಲಿಂದ ಬಂತು? ಇನ್ನೊಂದು ಮಾತನ್ನ ನೀವು ಕೇಳಿದಿರಿ, ಅದನ್ನ 2 ವಾಕ್ಯಗಳಿದೆ ಇದರಲ್ಲಿ. ಅದನ್ನ ಓದಲಿಕ್ಕೆ ನಾನು ಕೇಳ್ತೇನೆ. ಯಾರು ಸತ್ಯವೇದ ಇದ್ರೆ ದಯಮಾಡಿ ಯಾರಾದ್ರೂ ವಿಮೋಚನ ಕಾಂಡ 18-21 ಯಾರಾದ್ರೂ ಓದ್ಬೋದು. ಯಾರಾದ್ರೂ ತೆಗೆದಿದ್ದ ಪಕ್ಷದಲ್ಲಿ ಅದನ್ನ ಓದ್ಬೋದು. 18-21 ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೋಶೆಯ ಮಾವನು ಎತ್ರೋ ಒಂದು ಸೂಚನೆಯನ್ನು ಕೊಡ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ಇಡೀ ದಿವಸ ನೀನ್ ಯಾಕಪ್ಪ ಕಷ್ಟಪಡ್ತೀಯ, ನೀನು ಇಡೀ ಏನೋ ಮುಂಜಾನಿಂದ ಸಂಜೆವರೆಗೂ ನೀನು ಕಾಲ ಕಳೀತಾ ಇದೀಯ ಒಬ್ಬನೇ. ಅದಕ್ಕೆ ನೀನೇನ್ ಮಾಡು, 21ನೇ ವಚನ, ಆದ್ರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಕಸ್ಥರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ನೋಡ್ರಿ, ಇಲ್ಲಿ ಸ್ವಾಮಿ ಅವ್ರನ್ನ ಏನ್ ಮಾಡ್ತಾನೆ, ಇರ್ತಕ್ಕಂಥ ರಿಸೋರ್ಸಸ್ ಎಷ್ಟು? ಬರೀ 2 ಮೀನು 5 ರೊಟ್ಟಿ. ಈ ಸಾಮಗ್ರಿಗಳನ್ನ, ಈ ವಸ್ತುಗಳನ್ನ ತೆಗೆದುಕೊಂಡು 5,000 ಜನಗಳಿಗೆ ತಿನ್ನಿಸ್ತಾನೆ ಮತ್ತು ಅವ್ರನ್ನ ಪಂಕ್ತಿಯಾಗಿ ಕೂತ್ಕೊಳ್ರಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಸ್ವಾಮಿ ಇದನ್ನ ಅವಾಗ್ಲೇನೆ ಹೇಳಿದ್ನು. ಇನ್ನೊಂದು ವಚನವನ್ನು ಓದ್ತೇನೆ, ಅರಣ್ಯಕಾಂಡ. ಇವಾಗ ಅದನ್ನ ನಮ್ಮ ಹಿರಿಯರಂತ ಪ್ರಸನ್ನ ಕುಮಾರ್ ಅವರು ಅದನ್ನ ತಿಳಿಸಿದ್ರು. ಇವಾಗ ಉದ್ದೇಶವನ್ನ ನನ್ನ ಮುಖ್ಯವಾದಂತ ಒಂದು ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಈಗ 27ನೇ ಅಧ್ಯಾಯ, ಅರಣ್ಯಕಾಂಡ 27ನೇ ಅಧ್ಯಾಯ ವಚನ 16, 15, 16, 17 ವಚನಗಳನ್ನು ಈಗ ಓದ್ತಾನೆ, ಕೇಳಿಸ್ಕೊಳ್ರಿ. ಆಗ ಮೋಶೆಯು ಯೆಹೋವನೇ, ಎಲ್ಲಾ ಮನುಷ್ಯರ ಆತ್ಮಗಳ ದೇವರೇ, ನಿನ್ನವರಾದ ಈ ಸಮೂಹದವರು ಕುರುಬರಿಲ್ಲದ ಕುರಿಗಳಂತೆ ಆಗಬಾರದು. ನೋಡ್ರಿ, ಈ ಆಲೋಚನೆ ಯಾವಾಗಾಯ್ತು? ಪ್ರಾರಂಭದಲ್ಲೇ, ಅವರ ಬಿಡುಗಡೆ ಆಗುವಂತ ಸಂದರ್ಭದಲ್ಲೇ ನಿನ್ನ ಜನರು ಏನಾಗಬಾರದು? ಕುರುಬನಿಲ್ಲದಂತ ಕುರಿಗಳಾಗಬಾರದು. ಆದದ್ದರಿಂದ ಅವರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ, ನಾಯಕರಾಗಿ ಅವರ ಮುಂದೆ ಹೊರಡುವುದಕ್ಕೂ
ಅವರನ್ನು ಹಿಂದಕ್ಕೆ ಕರ್ಕೊಂಡು ಬರುವುದಕ್ಕೂ ಒಬ್ಬ ಪುರುಷನನ್ನು ಬೇಕೆಂದು ಬೇಡಿದನು. ನೋಡ್ರಿ, ಇಲ್ಲಿ ಜನರು ಅವರು ಹಾದು ಹೋಗುವಾಗ ಅವರು ಹಿಂದೆಯಿಂದ ಕಾಯ್ಬೇಕು ಮತ್ತು ಮುಂದೆಯಿಂದ ನಡೆಸ್ತಕ್ಕಂಥವ್ರಾಗ್ಬೇಕು. ಇವತ್ತೇನಂತಂದ್ರೆ ಎಷ್ಟೋ ಬೋಧಕರುಗಳು ಅವರು ಏನಂತಂದ್ರೆ, ನೀವು ನೋಡಿದಿರಿ, ಬರೀ ಏನೋ ಹಿಂದೆ ಇರ್ತಕ್ಕಂಥವ್ರು ಆಗ್ತಾರೆ, ಮುಂದೆ ಇರ್ತಕ್ಕಂಥವ್ರಲ್ಲ. ಕುರುಬನು ಯಾವಾಗಲೂ ಕೂಡ ನೋಡಿ ಮುಂದೆ ಇರ್ತಾನೆ, ಅವಾಗ ಕುರಿಗಳೆಲ್ಲ ಆತನ ಹಿಂದೆ ಹೋಗ್ತಾ ಇರ್ತವೆ. ಇದು ನಿಜವಾದಂತ ಒಂದು ಕುರುಬ ಮತ್ತು ಕುರಿಗಿರ್ತಕ್ಕಂಥ ಒಂದು ಸಂಬಂಧ. ಇವತ್ತೇನಂತಂದ್ರೆ ನಾವು ಕುರಿಗಳನ್ನ ಹಿಂದೆ ಇದ್ಕೊಂಡು ಕುರುಬ ಓಡಿಸ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ವಿ ಹ್ಯಾವ್ ಲಾಸ್ಟ್ ದಟ್ ವಿಷನ್. ಆ ಒಂದು ದೂರದರ್ಶನವನ್ನ ಇವತ್ತು ನಾವೇನು ಏನ್ ಮಾಡಿದೀವಿ ಅಂತ ಕಳ್ಕೊಂಡ್ಬಿಟ್ಟಿದ್ದೇವೆ. ಅದರಿಂದ ಇವತ್ತು ನಮ್ಮನ್ನ ಹಿಂದೆಯಿಂದ ಯಾರು ಓಡಿಸ್ಬೇಕಾದಂತವ್ರು ಬೇಕು. ವಿ ಹ್ಯಾವ್ ನಾಟ್ ಡಿಸ್ಕವರ್ಡ್ ದ ರೈಟ್ ಲೀಡರ್. ಇವತ್ತು ಇಸ್ರಾಯೇಲರು ಮಾಡಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರೋದು. ಯೇಸು ಸ್ವಾಮಿ ಅವರ ಮುಂದೆ ಕಣ್ಣು ಮುಂದೆ ಎಷ್ಟೊಂದು ಅದ್ಭುತಗಳನ್ನ ಮಾಡಿದನು. ಕುರುಡರಿಗೆ ಕಣ್ಣು ಕೊಟ್ಟ, ಅಸ್ವಸ್ಥರನ್ನ ಸ್ವಸ್ಥರನ್ನಾಗಿ ಮಾಡದ. ಆಮೇಲೆ ತಪ್ಪಾದಂತ ಅಭಿಪ್ರಾಯಗಳನ್ನ ಹೊಂದ್ಕೊಳ್ತಕ್ಕಂಥವ್ರಾದ್ರು. ಒಂದು ಸಮಯದಲ್ಲಿ ನೋಡಿ, ಇದರಲ್ಲಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ತನ್ನ ಸಹೋದರನಾದ ಲಾಜರನು ಅಸ್ವಸ್ಥನಾಗಿದ್ದಾನಂತ ಕೇಳಿದಾಗ ಆತನ ಏನಂತಾನೆ, ಒಂದ್ ಮಾತನ್ನು ಹೇಳ್ತಾನೆ, ನೀವು ಕೇಳಿದಿರಿ ಅದನ್ನ. ಈ ಕಾಯಿಲೆಯು ದೇವರ ಮಹಿಮೆಗಾಗಿ ಬಂದಿದೆ ಅಂತ ಹೇಳ್ತಾನೆ. ಆತನ ತಕ್ಷಣ ಹೋಗಿ ಬರ್ಲಿಲ್ಲ. ಇವತ್ತೇನಾದ್ರನ್ನ ಈ ಯಹೂದ್ಯರ ಆಗಿದ್ರೆ ಏನಂತಿದ್ರು, ಅಯ್ಯಯ್ಯೋ ಆತನ ನಿನ್ನ ಸಹೋದರ ಅಲ್ಲಿ ಅಸ್ವಸ್ಥನಾಗಿ ಬಿದ್ದಿದ್ದಾನೆ, ಆತನ ನೋಡಕ್ ಹೋಗಲ್ಲ. ಇವತ್ತು ನಮ್ಮ ಕುಟುಂಬಗಳಲ್ಲೇ ಎಷ್ಟೊಂದ್ ಸಾರಿ ಇಂಥ ವ್ಯತ್ಯಾಸದ ಮಾತುಗಳು ಬರ್ತದೆ, ಹೌದಲ್ಲ? ಆದ್ರೆ ಸ್ವಾಮಿ ಅವ್ರಿಗೆ ಹೇಳಿದ್ದೇನಂತಂದ್ರೆ, ಆ ವಚನಗಳನ್ನು ಓದ್ರಿ 11ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾನೆ, ಈ ಒಂದು ಕಾಯಿಲೆಯು ದೇವರ ಮಹಿಮೆಗಾಗಿ ಬಂದಿದೆ. ಆಮೇಲೆ ಆತನು ಸತ್ತ ನಂತರ ಕೂಡ ಹೇಳ್ತಾನೆ, ಆತನು ನಿದ್ರೆ ಅವಸ್ಥೆಯಲ್ಲಿದ್ದಾನೆ. ನೋಡಿ, ಈ ಪದಗಳನ್ನು ಯಾಕೆ ಉಪಯೋಗಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಜನಗಳಿಗೆ, ಆತನ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಯೇಸು ಸ್ವಾಮಿಯ ಮುಖ್ಯವಾದಂತ ಉದ್ದೇಶಗಳು ಗೊತ್ತಾಗ್ಬೇಕು ಎಂಬುದಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪರಲೋಕದಿಂದ ಜೀವದ ಮೋಶೆ ಕೊಟ್ಟಂತ ರೊಟ್ಟಿ ಅವ್ರು ತಿಂದ್ರಲ್ಲ, ಅದೇ ನಾನು ಅಂತ ಹೇಳ್ತಾನೆ ಸ್ವಾಮಿ. ಅಯ್ಯೋ, ಇವರೆಲ್ಲ ಆ ರೊಟ್ಟಿ ಮತ್ತು ದ್ರಾಕ್ಷರಸ ಅದನ್ನ ತನ್ನ ದೇಹಕ್ಕೆ ಹೋಲಿಸ್ತಾನೆ, ತನ್ನ ರಕ್ತಕ್ಕೆ ಹೋಲಿಸ್ತಾನೆ. ಆದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ. ನಿಮ್ಮ ಪೂರ್ವಿಕರು ಆ ಮನ್ನಾ ತಿಂದು ಸತ್ತೋದ್ರು, ಆದ್ರೆ ಈ ರೊಟ್ಟಿಯನ್ನ ತಿನ್ನುವನು ಸತ್ತರು ಬದುಕುತ್ತಾನೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಆ ದ್ರಾಕ್ಷರಸ ಇದು ನನ್ನ ಹೊಸ ಒಡಂಬಡಿಕೆ ರಕ್ತ ಅಂತ ಹೇಳಿದಾಗ ಅವರು ಅಯ್ಯೋ ನಾವು ರಕ್ತ ಕುಡಿಬೇಕಾ? ನೋಡಿ, ಎಷ್ಟು ತಪ್ಪಾದಂತ ಅರ್ಥಗಳನ್ನ ಮಾಡ್ಕೊಂಡು ಅವರು ದೇವರ ವಾಕ್ಯವನ್ನ ನಿರರ್ಥಕ ಮಾಡಿದ್ರು. ಪ್ರಿಯ ದೇವ ಜನರೇ, ಇಲ್ಲಿ ಸ್ವಾಮಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, ಅವತ್ತು ಅವ್ರನ್ನ ಅಡವಿಗೆ ಕರ್ಕೊಂಡು ಹೋಗಿದ್ದು ಸುಮ್ಮನೆ ಅಲ್ಲ, ಒಂದು ವಿಶ್ರಾಂತಿಯನ್ನ ಪಡ್ಕೊಳ್ಬೇಕಂದು. ಆದ್ರೆ ಅಲ್ಲಿಗೆ ಆತನ ವಿಶ್ರಾಂತಿ ಸಿಗ್ಲಿಲ್ಲ, ಆದ್ರೆ ದೇವರ ಮಹಿಮೆ ಆಯ್ತು. ಅಲ್ಲಿ ಇಡೀ ಜನಗಳಿಗೆ ಒಂದು ಉದ್ದೇಶವನ್ನ ಆತನ ತೋರಿಸ್ಬೇಕಾಗಿತ್ತು. ಏನಂತಂದ್ರೆ, ಇವತ್ತು ರಾಜರು, ನಾನು ಅದನ್ನ ಹೇಳ್ತಾ ಬಂದಿದ್ದೀನಿ ಯಾವಾಗ್ಲೂ ಕೂಡ, ಎಷ್ಟೋ ಜನರು ತಮ್ಮ ಬೇರೆಯವರ ರಕ್ತವನ್ನ ಸುರಿಸಿ ಅಥವಾ ಬೇರೆಯವರದ ರಕ್ತವನ್ನ ಕೊಂದು ಹಾಕಿ ಇವರು ರಾಜರುಗಳಾಗಿದ್ದಾರೆ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಕೊಟ್ಟು ರಾಜನ ಎನಿಸ್ಕೊಂಡಿದ್ದಾನೆ. ಯಾವ್ದು ಮುಖ್ಯ? ಸೊ ಇದು ನಿಮ್ಗೆ ಅರ್ಥ ಆಗ್ತದೆ. ಇದನ್ನ ವ್ಯಾಖ್ಯಾನ ಮಾಡಿ ಹೇಳ್ಬೇಕಾದ್ರೆ ಸಮಯ ಬೇಕಾಗ್ತದೆ, ಆದ್ರೆ ಅದನ್ನ ಸ್ವಲ್ಪ ಇದಾಗಿ ಹೇಳ್ತಾ ಇದ್ದೀನಿ ನಾನು. ಇವತ್ತು ನೋಡಿ, ಎಷ್ಟು ಸ್ವಾಮಿ ಅವ್ರಿಗೆ ಬಹಳ ಸ್ಪಷ್ಟವಾದಂತ ಅಂಶಗಳನ್ನ ತಿಳಿಸ್ತಾ ಇದ್ದಾನೆ. ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದಲ್ಲ. ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಆದ್ರೆ ಈ ಜನ ಏನ್ ನೆನ್ಸ್ಕೊಂಡ್ರು, ಈ ರೋಮ್ ಸರ್ಕಾರದ ಕ್ರೂರತೆಯಿಂದ ನಮ್ಮನ್ನ ಬಿಡಿಸ್ತಾನೆ.
ನಾನು ಮೊನ್ನೆ 1ನೇ ತಾರೀಕು ಅನುದಿನದ ಮನ್ನಾನಲ್ಲಿ ಒಂದು ಮಾತನ್ನು ಹೇಳಿದೆ. ರೋಮನ್ ಕ್ಯಾಥಲಿಕ್ ಚರ್ಚ್ ಅಥವಾ ರೋಮನ್ ಕ್ಯಾಥಲಿಕ್ ಚರ್ಚ್ has slaughtered men more than the 2 world wars. ಈ 2 ಮಹಾಯುದ್ಧಗಳಲ್ಲಿ ಎಷ್ಟು ಜನ ಹತರಾದರೋ ಅದಕ್ಕಿಂತ ಹೆಚ್ಚಾಗಿ ಈ ರೋಮನ್ ಸರ್ಕಾರದವರು ಮತ್ತು ರೋಮನ್ ಕ್ಯಾಥಲಿಕ್ ಸಭೆ ಅಷ್ಟೊಂದು ಕ್ರೈಸ್ತರನ್ನ ಸಂಹಾರ ಮಾಡಿದ್ರು. ಯಹೂದ್ಯರನ್ನು ಬಿಟ್ಟಿಲ್ಲ. ಇದೇ ಜರ್ಮನಿನಲ್ಲಿ ಇವತ್ತು ಸ್ಮಾರಕಗಳಿದೆ, ಅವ್ರನ್ನ ಯಹೂದ್ಯರನ್ನ ಕೊಂದಿರ್ತಕ್ಕಂಥ ಸ್ಮಾರಕಗಳಿದೆ ಅಲ್ಲಿ. ಆ ಬರ್ಲಿನ್ ವಾಲ್ ದಾಟುವಂತ ಸಂದರ್ಭದಲ್ಲಿ ಯಹೂದಿಗಳು ಅವ್ರನ್ನ ಸುಮ್ಮನೆ ಗುಂಡಿಟ್ಟು ಹೊಡೆದು ಸಾಯಿಸಿದ್ದಾರೆ. ಅವರ ಚಿತ್ರಗಳು ಎಲ್ಲವೂ ಕೂಡ ಇವತ್ತು ಅಲ್ಲಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ಉದ್ದೇಶವನ್ನ ದೇವರು ಆತನು ನಮಗೆ ಜೀವವನ್ನು ಕೊಡ್ಬೇಕಂತಲ್ಲ, ಪರಿಪೂರ್ಣವಾದಂತ ಜೀವನ ಕೊಡ್ಬೇಕು ಎಂಬುದಾಗಿ ಆತನು ಬಂದನು. ಇಟ್ಸ್ ನಾಟ್ ಲೈಫ್ ಇನ್ ಇಟ್ಸ್ ಅಬಂಡೆಂಟ್ ಫಾರ್ಮ್ he wants to give us. ಅದನ್ನ ಬಿಟ್ಟುಬಿಟ್ರು ಇವರು. ಯಾರ ಏನೋ ಗಂಟೆ ಬಾರಿಸ್ರಿ, ಆಮೇಲೆ ಏನೋ ದೀಪ ಹಚ್ಚ್ರಿ, ದೀಪ ಬೆಳಗ್ರಿ, ಏನೋ ಮಾಸ್ಕ್ ಹಾಕೊಳ್ರಿ, ನೀವು ಕೊರೋನಾ ಹೋಗುತ್ತೆ ಅಂತ. ಸೊ ಎಲ್ಲವೂ ಕೂಡ ವ್ಯರ್ಥನೇ ವ್ಯರ್ಥದ್ದು. ಅದ್ರ ಇದರಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ನಾನು ಒಂದು ಚಿತ್ರವನ್ನು ಹೇಳ್ತಾ ಇದ್ದೆ. ಏನಂತಂದ್ರೆ, ಒಂದು ಕಡೆಗೆ ಒಂದು ಕಾರ್ಟೂನ್ ಇದೆ ನನ್ನ ಹತ್ರ. ಆ ಕಾರ್ಟೂನ್ ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಡೆಗೆ ಒಂದು ಮೇಜಿನಲ್ಲಿ ಮೇಜಿನ ಹತ್ರ ಕುತ್ಕೊಂಡು ಆತನ ಏನ್ ಬರ್ಕೊಂಡಿದ್ದಾನೆ ಅಂದ್ರೆ, ಅಲ್ಲಿ ಒಂದು ಚಿತ್ರ ಏನ್ ಬರ್ತಿದೆ ಅಂದ್ರೆ, ಕೊರೋನಾ ವೈರಸ್ ಇಸ್ ಕಮಿಂಗ್, ಹೌ ಟು ಬಿ ಸೇಫ್ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮೇಜಿನಲ್ಲಿ ಇನ್ನೊಬ್ಬ ಕೂತಿದ್ದಾನೆ, ಅಲ್ಲಿ ಜೀಸಸ್ ಇಸ್ ಕಮಿಂಗ್, ಹಮ್ನಿ ವಾಂಟ್ ಟು ಬಿ ಸೇವ್ಡ್. ಎಷ್ಟು ಜನ ನೀವು ರಕ್ಷಣೆ ಹೊಂದಬೇಕು. ಅಲ್ಲಿ ಜನ ಯಾವ ಭಾಗದಲ್ಲಿ ಜನ ಹೆಚ್ಚಾಗಿದ್ರು ಅಂತೀರಿ? ಇದರಲ್ಲಿ ಹೆಚ್ಚು ಜನ ಅಂತಂದ್ರೆ, ಕೊರೋನಾ ಬರ್ತಾ ಇದೆಯಲ್ಲ, ಹೇಗೆ ನಾವು ಸುರಕ್ಷಿತೆಯಿಂದ ಇರಬೇಕು ಎಂಬಂತ ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ ಸಾಲಗಟ್ಲೆ ಜನ ನಿಂತಿದ್ರು. ಯೇಸು ಸ್ವಾಮಿ ಬರ್ತಾನೆ, ನಾವು ಹೇಗೆ ಪರಲೋಕಕ್ಕೆ ಹೋಗ್ಬೇಕು ಎಂಬಂತ ಸೂಚನೆಗಳು ಅಲ್ಲಿ ಒಬ್ಬರು ಇರ್ಲಿಲ್ಲ. ಪಾಪ ಒಂದೇ ಒಂದು ಮೇಜಿನಲ್ಲಿ ಒಬ್ಬನೇ ಕುಂತಿದ್ದಾನೆ. ಬೇರೆ ಇವತ್ತು ಕಂಡೀಷನ್ ಬಂದು, ಇವತ್ತು ಸ್ಥಿತಿ ಬಂದು ಇದೇ ರೀತಿಯಾಗಿದೆ. ದ ಕಂಡೀಷನ್ ಆಫ್ ದಿಸ್ ವರ್ಲ್ಡ್ ಇಸ್ ಜಸ್ಟ್ ಲೈಕ್ ದಿಸ್. ಇವತ್ತು ಅಸತ್ಯಗಳನ್ನ ನಂಬತಕ್ಕಂಥ ಜನಗಳು ಹೆಚ್ಚಾಗಿದ್ದಾರೆ. ಸೈತಾನನು ದೊಡ್ಡ ದೊಡ್ಡ ಪ್ರಧಾನರನ್ನ, ಯಾರ್ಯಾರು ನಮ್ಮ ಯಾರು ಚಾರ್ಲ್ಸ್ ಡಾರ್ವಿನ್ ಅನ್ನ ತೆಗೆದುಕೊಳ್ರಿ. ಚಾರ್ಲ್ಸ್ ಡಾರ್ವಿನ್ ಮಾಡಿರ್ತಕ್ಕಂಥ ಥೀಸಿಗಳನ್ನ ಅನೇಕ ಪೋಪರು ಕೂಡ, ಕ್ಯಾಥಲಿಕ್ ಪೋಪರು ಕೂಡ ಅದನ್ನ ಸಮರ್ಥನೆ ಮಾಡ್ತಾ ಇದ್ರು. ನೋಡಿ ಎಂತ ಕಾಲ ಆಗಿದೆ. ನಾವು ಮಂಗನಿಂದ ಬಂದಿದ್ದೇವೆ, ಕ್ಷಮಿಸಿ, ನಾವು ಮಂಗನಿಂದ ಬಂದಿದ್ದೇವೆ, ನಾವು ದೇವರ ಸೃಷ್ಟಿಗಳಲ್ಲ, ಅದು ನಂಬತಕ್ಕಂತ ವಿಷಯ ಅಂತ ಹೇಳ್ತಾ ಇದ್ರು ಪೋಪರು. ಸೊ ಇವತ್ತು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಸ್ವಲ್ಪ ಆಲೋಚನೆ ಮಾಡ್ರಿ. ಅದರಿಂದ ದೇವರು ಇವತ್ತು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ನಾವು ಆತನನ್ನ ಪ್ರತಿಬಿಂಬಿಸೋಣ, ಆತನ ಉದ್ದೇಶಗಳನ್ನ ನಾವು ಪರಿಪೂರ್ಣಗೊಳಿಸೋಣ. ಇಲ್ಲಿ ಹಲವಾರು ಪ್ರಶ್ನೆಗಳಿದೆ, ಅಥವಾ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಚರ್ಚೆ ಮಾಡಬಹುದು. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ನಾವು ದೇವರ ಪ್ರತಿನಿಧಿಗಳಾಗಿ ಆತನ ಸಾಮ್ರಾಜ್ಯಕ್ಕೆ, ಆತನ ರಾಜ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಉತ್ತಮವಾದ ರೀತಿಯಲ್ಲಿ ಈ ದಿನದ ಈ ವಾರದ ಪಾಠದ ಸಮೀಕ್ಷೆಯನ್ನ ಮಾಡಿದಂತ ಹಿರಿಯ ಬೋಧಕರಾದಂತ ಸಾಲ್ಮನ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಚರ್ಚಾ ಸಮಯ. ಈ ವಾರದ ಪಾಠಗಳ ಕುರಿತು ಅನೇಕ ವಿಷಯವಾಗಿ ಕಲ್ತಿದ್ದೇವೆ. ಏನಾದ್ರು ಕೆಲವೊಂದು ಸಂಶಯಗಳಿದ್ರೆ, ತಿಳಿಯಬೇಕಾದಂತ ವಿಷಯಗಳಿದ್ರೆ ಕೇಳ್ಬಹುದು, ತಿಳಿಸಬಹುದು. ಅದಕ್ಕಾಗಿ ಸ್ವಲ್ಪ ಹೊತ್ತು ಸಮಯವನ್ನು ತೆಗೆದುಕೊಳ್ಳೋಣ. ಯಾರು ಈ ವಿಷಯಗಳಲ್ಲಿ ಮಾತನಾಡೋಕೆ ಇಷ್ಟಪಟ್ಟರೆ ದಯಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕೆಂದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಉತ್ತಮವಾದಂತ ಪಾಠಕ್ಕಾಗಿ ಹಿರಿಯ ಬೋಧಕರಂತ ಸಾಲ್ಮನ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ.
ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಅದನ್ನ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ. ನಮಸ್ಕಾರ. ಪ್ರಾರ್ಥಿಸಿ ಬದುಕ್ರೆ. ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಶವಂತ್ ಅವ್ರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಾನು ತಿಳಿಸ್ತೇನೆ. ನಮಸ್ಕಾರ. ರವಿ ಬಳ್ಳಾರಿ ಅವ್ರಿಗೋಸ್ಕರ ನಮಸ್ಕಾರ ಸರ್. ನಮ್ಗಾಗಿ ಪ್ರಾರ್ಥನೆ ಮಾಡಿ ಸರ್. ಒಂದು ಕೆಲಸ ತಗೊಂಡಿ ಸರ್. ಒಂದು ಕೆಲ್ಸಕ್ಕಾಗಿ ಪ್ರಾರ್ಥನೆ ಮಾಡಿ ಸರ್. ಸರ್ ದೇವರ ಅದಕ್ಕೆ ಎಲ್ಲ ಒದಗಿಸ್ಕೊಡ್ತೀನಿ. ಹಾ ಸರ್. ಹಲೋ. ಹೊಸ ಕೆಲಸವನ್ನ ಮಾಡಿದ್ದೀರಿ, ಅದಕ್ಕಾಗಿ ಓಕೆ. ಹಲೋ. ಡೇವಿಡ್ ಮಾತನಾಡ್ತಾ ಇದ್ದೀನಿ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಗುಡ್ ಈವ್ನಿಂಗ್ ಪಾಸ್ಟರ್. ಹೇಳಿ. ನಮ್ಮ ಕುಟುಂಬದಕ್ಕಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಆಮೇಲೆ ಮನೆ ಆದಷ್ಟು ಬೇಗ ಪೂರ್ತಿ ಆಗ್ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಮನೆ ಕಟ್ಟಡ ಸಂಪೂರ್ಣ ಆಗ್ಬೇಕು. ಆಮೇಲೆ ನಮ್ಮ ಕುಟುಂಬದ ಎಲ್ಲರಿಗಾಗಿ ಪ್ರಾರ್ಥನೆ. ಇನ್ನು ಯಾರಾದ್ರು ಜೊತೆಗೆ ನಮ್ಮ ಪ್ರೇಮನಾಥ್ ಸರ್ ಅವರ ಬೀಗರು ಅವರು ರಾಧಮ್ಮ ಅವರು ಇವತ್ತು 4 ಗಂಟೆಗೆ ಅವರು ಅಸುನೀಗಿದ್ದಾರೆ ಆಸ್ಪತ್ರೆಯಲ್ಲಿ. ಇವತ್ತು ನಾಳೆ ಮೋಸ್ಟ್ಲಿ ಅವರ ಒಂದು ಅಂತ್ಯಕ್ರಿಯೆ ಆಗ್ಬಹುದು. ಸೊ ಆ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಹಿರಿಯರ ಬೋಧಕರಂತ ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ದಯಮಾಡಿ ಈ ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತು ರಾಯಚೂರ್ ಡೇವಿಡ್ ಅವರು ಹೊಸ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ, ಅವ್ರ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಗೆ ಜಾನ್ ಡೇವಿಡ್ ಅವರು ಅವ್ರ ಕುಟುಂಬ ಮತ್ತು ಅವ್ರ ಮಕ್ಕಳಿಗೋಸ್ಕರ ಪ್ರಾರ್ಥನೆಗಾಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸಂಕಲ್ ಅವರ ಮನೆ ಸಂಪೂರ್ಣ ಆಗ್ಬೇಕಾಗಿದೆ, ಮನೆ ಕಟ್ಟಡ ಮುಕ್ತಾಯಕ್ಕೆ ಬಂದಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂಡಿದ್ದಾರೆ. ಹಾಗೆ ಶ್ರೀಮತಿ ರಾಧಮ್ಮ ಅವ್ರು ತೀರ್ಕೊಂಡಿದ್ದಾರೆ, ಅವ್ರ ಸಂಬಂಧಿಕರು ಅಂತ್ಯಕ್ರಿಯಕ್ಕಾಗಿ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಈಗ ವಯನಾಡು ಮತ್ತಿತರ ಅನೇಕ ಕಡೆ ಹಿಮಾಚಲ ಪ್ರದೇಶದಲ್ಲಿ ಗುಡ್ಡಗಳು ಇನ್ನೂ ಕುಸಿತಾನೆ ಇವೆ, ಇನ್ನು ಅನೇಕ ದಾರುಣ ಹೋಮಗಳು ಆಗ್ತಾ ಇದೆ. ಅಲ್ಲಿ ನಡೀತಕ್ಕಂಥ ಘಟನೆಗಳಿಗಾಗಿ ದೇವರು ತನ್ನ ಕೃಪೆಯನ್ನ ಕರುಣೆಯನ್ನ ತೋರ್ಲಿ, ಹೆಚ್ಚಿನ ಅನಾಹುತಗಳಾಗದ ಹಾಗೆ ನಮ್ಮ ಭಾರತ ದೇಶದಲ್ಲಿ ತನ್ನ ಕಾರ್ಯವನ್ನ ಮಾಡಲಿ, ಜನರನ್ನ ಕಾಪಾಡ್ಲಿ. ಈ ಪರಿಸ್ಥಿತಿಯಿಂದ ಹೊರಗೆ ಬರುವ ಹಾಗೆ ಎಲ್ಲಾ ರೀತಿಯಾದಂತಹ ಒಂದು ಸಹಾಯಗಳು ಎಲ್ಲಾ ಕಡೆಯಿಂದ ಒದಗಿ ಬರಲಿ, ಮತ್ತೆ ಅವರುಗಳು ಕಟ್ಟಲ್ಪಡುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಹಿರಿಯರಾದಂತ ಯಶವಂತ್ ಸಾರ್ ಅವರು ಪ್ರಾರ್ಥನೆ ಮಾಡಬೇಕು ಸರ್. ನಮ್ಮ ತಾಯಿಗಾಗಿ ಪ್ರೇಯರ್ ಮಾಡಿ ಸರ್. ಅಂಜಿನಮ್ಮ ಅಂತ ನಮ್ಮ ತಾಯಿಗೆ. ಅಂಜಿನಮ್ಮ ಸರ್. ಅಂಜನಮ್ಮ. ಓಕೆ. ಅನಾರೋಗ್ಯ ಇದ್ದಾರೆ ಸರ್. ಓಕೆ, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಈ ಸಬ್ಬತ್ತದ ಪ್ರಾರಂಭದಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಅವಕಾಶವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ಎಲ್ಲಿ 2 3 ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ, ನನ್ನ ವಾಕ್ಯಗಳನ್ನು ಕೇಳುತ್ತಾರೋ ಅಂತವರ ಮಧ್ಯದಲ್ಲಿ ನಾನು ಇರುತ್ತೇನೆ ವಾಗ್ದಾನ ಮಾಡಿದಂತಹ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಲಿದೆ ಅಂತ ನಾವು ನಂಬಿದ್ದೇವೆ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗಿ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಈ ಸಮಯದಲ್ಲಿ ಅನೇಕ ಪ್ರಾರ್ಥನೆಯ ಮನವಿಗಳನ್ನು ನೀನು ಬಲವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರ ಕುಟುಂಬವನ್ನು, ವಿಶೇಷವಾಗಿ ಅವರ ತಾಯಿಯವರು ಹುಷಾರಿಲ್ಲದನ್ನು ನಾವು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತವನ್ನು ಆ ಮಗಳ ಮೇಲೆ ಚಾಚಿ ಅವರಲ್ಲಿರತಕ್ಕಂಥ ನೋವಾಗಲಿ, ಅವರ ಕಾಯಿಲೆ ಆಗಲಿ ಸಂಪೂರ್ಣವಾಗಿ ವಾಸಿ ಆಗುವಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಲೋಕೇಶ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿನಿತ್ಯ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಾಮಿ, ಅವರಿಗೆ ಬೇಕಾದಂತೆ ಎಲ್ಲ ಅವಶ್ಯಕತೆಗಳನ್ನು ನೀನು ಒದಗಿಸಿಕೊಟ್ಟು ಅವರ ಕಟ್ಟಡವು ಆದಷ್ಟು ಬೇಗನೆ ಮುಗಿದು
ಅವರು ಆ ಮನೆ ಒಳಗಡೆ ಹೋಗುವಾಗ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು ಆ ಕುಟುಂಬಕ್ಕೆ ಬೇಕಾದಂತ ಒಳ್ಳೆಯ ಆರೋಗ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ರವಿ ಬಳ್ಳಾರಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಕರ್ತನೆ, ಅವರಿಗೂ ಕೂಡ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರ ಅವಶ್ಯಕತೆಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ನೋವುಗಳನ್ನು, ಅವರ ಕಷ್ಟಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಕರ್ತನೆ, ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಯಾವ ಸೈತಾನನ ಶೋಧನೆ ಕೂಡ ಅವರ ಹತ್ತಿರ ಬಾರದಂತೆ ನೀನು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಯಾರಾದರೂ ಮನವಿಗಳನ್ನು ಮರೆತು ಹೋಗಿರ್ತಕ್ಕಂಥ ಪಕ್ಷದಲ್ಲಿ ಸ್ವಾಮಿ, ನೀನೇ ಆ ಪ್ರತಿಯೊಬ್ಬೊಬ್ಬರು ನೀನು ಮುಟ್ಟಿ ಸ್ವಾಮಿ, ಅವರಿಗೆ ಬೇಕಾದಂತೆ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ಯಾವಾಗಲೂ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಾಗ ನೀನು ಅವರಿಗೆ ಸಹಾಯ ಮಾಡು. ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ, ಪ್ರತಿಯೊಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ, ಅವರು ಕೇಳಿರ್ತಕ್ಕಂಥ ವಾಕ್ಯಗಳನ್ನು ಸ್ವಾಮಿ ತಮ್ಮ ಜೀವನದಲ್ಲಿ, ತಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಸಾಲಮನವರನ್ನ, ಅವರ ಕುಟುಂಬವನ್ನ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಮಾಡುವಂತಹ ಸೇವೆಯಲ್ಲಿ ನೀನಿದ್ದು ಅವರನ್ನು ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಇನ್ನು ವಿಶೇಷವಾಗಿ ಬೋಧಕರಾಗಿರತಕ್ಕಂಥ ಎಂ ರಾಜು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರೆಲ್ಲರೂ ಸ್ವಾಮಿ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತಹ ಸಮಯದಲ್ಲಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಈ ಸಬ್ಬತ್ತದ ಪ್ರಾರಂಭದಲ್ಲಿ ನಾವೆಲ್ಲರೂ ಸ್ವಾಮಿ ಆ ಒಂದು ಸಬ್ಬತ್ತದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ, ತಾಳ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಾಶೀರ್ವಾದವನ್ನ ಎಷ್ಟು ಸಾಲಮನ್ ಸರ್ ಅವರು ಕೊಡುವಂತ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಓಕೆ, ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಇಂದು ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ, ಹಾಗೂ ಅವರ ಬೇಡಿಕೆಗಳ ಮೇಲೆಯೂ, ಹಾಗೂ ಈ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜು ಅವರ ಮೇಲೆಯೂ, ಹಾಗೂ ಅವರ ಕುಟುಂಬದ ಎಲ್ಲಾ ಸದಸ್ಯಗಳ ಮೇಲೆಯೂ, ಹಾಗೂ ಕರ್ತನೆ ಗಸಿ ಹೋಗಿರ್ತಕ್ಕಂಥ ಕುಟುಂಬಕ್ಕಾಗಿ ನಿನ್ನ ವಿಶೇಷವಾದಂತಹ ಸಾಂತ್ವನವನ್ನ ನಾವು ಬೇಡುವರಾಗಿದ್ದೇವೆ. ನಿನ್ನ ಕೃಪೆ ಈ ಪ್ರಿಯ ಮಕ್ಕಳ ಮೇಲೆಯೂ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಕುಟುಂಬವಾದಂತ ಆರಂಭದ ಪ್ರಾರ್ಥನೆಗಾಗಿ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಒಳ್ಳೆ ರೀತಿಯಲ್ಲಿ ಈ ವಾರದ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯ ಬೋಧಕಂತ ಎಸ್ ಟಿ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಯಶವಂತ್ ಸಾರ್ ಅವರಿಗೂ, ಆಶೀರ್ವಾದ ವಚನ ನೀಡಿದಂತ ಎಸ್ ಟಿ ಸಾಲಮನ್ ಸರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಅತ್ಯುತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠಗಳನ್ನು ನಡೆಸಿಕೊಟ್ಟಂತ ಪ್ರಸನ್ನ ಕುಮಾರ್ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆ ಮುಂದಿನ ಹೊಸದಾದಂತ ಪಾಠಕ್ಕೆ ಹೋಗುವಾಗ ಕರ್ತನು ವಿಶೇಷವಾಗಿ ನಡೆಸಲಿ. ಇನ್ನು ಹೆಚ್ಚಿನ ಆಶೀರ್ವಾದದಾಯಕವಾಗಿ ತನ್ನ ಮಹತ್ವಗಳನ್ನ, ಸತ್ಯಗಳನ್ನ ತಿಳಿದುಕೊಳ್ಳುವಂತೆ ಪವಿತ್ರಾತ್ಮ ದೇವರ ಮುಖಾಂತರವಾಗಿ ಒಟ್ಟಿಗೆ ಮಾತನಾಡಲಿ. ಮುಂದಿನ ವಾರ ಸಹೋದರಿ ನಳಿನಿ ಕುಮಾರ್ ಅವರು ಮುಂದಿನ ವಾರದ ಪಾಠಗಳನ್ನು ನಡೆಸಿಕೊಡುವಂತವರಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ರಾತ್ರಿ ಹಿರಿಯರಂತ ಪ್ರೇಮನಾಥ್ ಸಾರ್ ಅವರ ಕುಟುಂಬಕ್ಕೋಸ್ಕರ ಅವರು ತಮ್ಮ ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ.
ಈ ಸಬ್ಬತ್ತಿನದಲ್ಲಿ ವಿಶೇಷವಾಗಿ ದೇವರು ನಮ್ಮೆಲ್ಲ ಕಾಯ್ದು ಕಾಪಾಡ್ಲಿ. ನಾಳೆ ಮತ್ತೆ ಬೆಳಗಿನ ಆರಾಧನೆಗೆ ಹೋಗುವಾಗಿ ಕರ್ತನನ್ನು ನಡೆಸಲಿ. ಇದೇ ಸಮಯಕ್ಕೆ ನಾಳೆ ನಾವು ಒಟ್ಟಾಗಿ ಸೇರಿ ಹೊಸ ಪಾಠವನ್ನು ಕಲಿಯುವಾಗಿ ಕರ್ತನನ್ನು ನಡೆಸಲಿದ್ದಾಗಿ ಜ್ಞಾಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯ ಬೋಧಕರಿಗೆ, ಸಭಿಕರಿಗೆ, ಹಿರಿಯರಿಗೆ ದೇವರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದ ಭಕ್ತರೇ, ಧನ್ಯವಾದಗಳು. ಎಲ್ಲರಿಗೂ ಸಬ್ಬತ್ ದಿನದ Thank you. ಶುಭಾಶಯ. ಬೋಧಕರು ವಾಕ್ಯ ತಿಳಿಸ್ಕೊಟ್ಟ ಬೋಧಕರು ಎಲ್ಲರಿಗೂ ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್. ಗುಡ್ ನೈಟ್ ರವಿ ಅವರೇ, ರವಿ ಬೆಳ್ಳಾರಿ. ಹ್ಯಾಪಿ ಸಬತ್ ಬರುತ್ತೆ. ಹ್ಯಾಪಿ ಸಬತ್. ಧನ್ಯವಾದ ಪ್ರಾರ್ಥನೆ ಮಾಡಿದ್ದಕ್ಕೆ. ಶುಭರಾತ್ರಿ. ಎಲ್ರಿಗೂ ಹ್ಯಾಪಿ ಸಬತ್. ಹ್ಯಾಪಿ ಸಾಬತ್ ಹ್ಯಾಪಿ ಪಾಸ್ಟರ್. ಸಬತ್ ಭಕ್ತರೇ, ಹ್ಯಾಪಿ ಸಬತ್. ಗುಡ್ ನೈಟ್ ಎಲ್ರಿ, ಗುಡ್ ನೈಟ್. ಮುಕ್ತಾಯಗೊಳಿಸೋಣ. ದೇವರು ನಮ್ಮೆಲ್ಲ